ರಕ್ಷಿತಾ ಶೆಟ್ಟಿ ಪಟಪಟ ಮಾತಾಡೋ ಈ ಕುಡ್ಲದ ಹುಡುಗಿ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಹೈಲೈಟ್. ಕನ್ನಡ ಮಾತನಾಡಲು ಸರಿಯಾಗಿ ಬಂದಿಲ್ಲ ಅಂದ್ರೂ ತನಗೆ ತೋಚಿದನ್ನ ಮಾತಾಡ್ತಾ ಎಲ್ಲರನ್ನ ರಂಜಿಸ್ತಾ ಇದ್ದಾಳೆ. ಆದ್ರೀಗ ರಕ್ಷಿತಾ ಶೆಟ್ಟಿ ಬೇರೆ ಕಾರಣಕ್ಕೆ ಸುದ್ದಿಯಾಗಿದ್ದಾಳೆ. ರಕ್ಷಿತಾ ಜೊತೆ ಗಿಲ್ಲಿ ಹೆಸರು ತಳುಕು ಹಾಕೊಂಡಿದೆ. ರಕ್ಷಿತಾಗೆ ಗಿಲ್ಲಿ ಮೇಲೆ ಇರೋದು ಜಸ್ಟ್ ಕ್ರಶಾ ಅಥವಾ ಪ್ರೀತಿನ ಅನ್ನೋ ಪ್ರಶ್ನೆ ಈಗ ವೀಕ್ಷಕರನ್ನು ಕಾಡ್ತಾ ಇದೆ. ಅಷ್ಟಕ್ಕೂ ಏನಿದು ಸಮಾಚಾರ? ರಕ್ಷಿತಾ ಪ್ರೀತಿಯಲ್ಲಿ ಬಿದ್ದಿದ್ದಾರಾ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ಗೆ ಕಾಲಿಡೋದಕ್ಕೂ ಮುನ್ನವೇ ಸಖತ್ ಫೇಮಸ್. ಫುಡ್ ವ್ಲಾಗ್ ಮಾಡ್ತಿದ್ದ ರಕ್ಷಿತಾ ಬರೀ ಟ್ರೋಲ್ ಪೇಜ್ಗಳಿಗೆ ಆಹಾರ ಆಗ್ತಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ದೊಡ್ಡ ಮನೆಗೆ ಕಾಲಿಟ್ಟ ಮೇಲೆ ಜನರಿಗೆ ಆಕೆ ಮೇಲಿದ್ದ ಒಪಿನಿಯನ್ ಕಂಪ್ಲೀಟ್ ಚೇಂಜ್ ಆಯ್ತು. ಬೈತಾ ಇದ್ದವರಿಗೆಲ್ಲ ಈಗ ಈಕೆಯೇ ಫೇವ್ರೆಟ್. ಇನ್ನು ಬಿಗ್ ಬಾಸ್ ವಿಚಾರಕ್ಕೆ ಬಂದ್ರೆ ರಕ್ಷಿತಾ ಎಲ್ಲರ ಜೊತೆಯೂ ಮಿಂಗಲ್ ಆಗ್ತಿದ್ದಾಳೆ. ಆದ್ರೆ ಗಿಲ್ಲಿ ಜೊತೆ ರಕ್ಷಿತಾ ಸಖತ್ ಕ್ಲೋಸ್. ಇಬ್ಬರ ಮಧ್ಯೆ ಒಳ್ಳೆಯ ಬಾಂಡಿಂಗ್ ಇದೆ. ಆರಂಭದಲ್ಲಿ ಜಾಹ್ನವಿ ಮತ್ತು ಅಶ್ವಿನಿ ರಕ್ಷಿತಾಗೆ ತೊಂದರೆ ಕೊಡುವಾಗಲೂ ಗಿಲ್ಲಿಯೇ ಅವಳ ಪರ ನಿಂತಿದ್ದು. ಇದರಿಂದಾಗಿ ಇವರಿಬ್ರು ತುಂಬಾ ಕ್ಲೋಸ್ ಆದ್ರು. ಆದ್ರೀಗ ರಕ್ಷಿತಾಗೆ ಗಿಲ್ಲಿ ಮೇಲೆ ಪ್ರೀತಿ ಹುಟ್ಟಿದ್ಯಾ ಅನ್ನೋ ಅನುಮಾನ ವೀಕ್ಷಕರನ್ನ ಕಾಡ್ತಾ ಇದೆ. ಹೌದು, ರಕ್ಷಿತಾಗೆ ಗಿಲ್ಲಿ ನಟನ ಮೇಲೆ ಪೊಸೆಸಿವ್ನೆಸ್ ಶುರುವಾಗಿದೆ. ಗಿಲ್ಲಿ ಬೇರೆಯವರ ಜೊತೆ ಕ್ಲೋಸ್ ಆದ್ರೆ ರಕ್ಷಿತಾಗೆ ಇಷ್ಟ ಆಗ್ತಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೆಲ ವಾರದ ಹಿಂದೆ ಕಾವ್ಯ ಹಾಗೂ ಗಿಲ್ಲಿ ದೂರವಾಗಿದ್ರು. ಈ ವೇಳೆ ರಕ್ಷಿತಾ ಗಿಲ್ಲಿಗೆ ಹತ್ತಿರವಾಗಲು ಪ್ರಯತ್ನಿಸಿದ್ಲು. ಕಾವ್ಯಳಿಂದ ಗಿಲ್ಲಿಗೆ ತೊಂದರೆ ಎಂಬರ್ಥದಲ್ಲೇ ಮಾತನಾಡಿದ್ಲು. ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ ಮುಂದುವರಿಬಾರ್ದು, ಇವರಿಬ್ರು ದೂರ ಆಗ್ಬೇಕು ಅನ್ನೋ ಹಾಗೆ ಇತ್ತು ಈಕೆಯ ವರ್ತನೆ. ಆದ್ರೆ ಗಿಲ್ಲಿ ಕಾವ್ಯಳನ್ನ ಬಿಟ್ಟು ಕೊಟ್ಟಿಲ್ಲ. ರಕ್ಷಿತಾ ಮೇಲೆಯೂ ಸಿಟ್ಟು ಮಾಡಿಕೊಂಡಿಲ್ಲ. ರಕ್ಷಿತಾ ತನ್ನ ವಂಶದ ಕುಡಿ ಅಂತ ಹೆಮ್ಮೆಯಿಂದ ಹೇಳಿಕೊಂಡು ಬಂದಿದ್ದಾರೆ ಗಿಲ್ಲಿ. ಇದೀಗ ಗಿಲ್ಲಿ ವಿಷಯದಲ್ಲಿ ರಕ್ಷಿತಾ ವರ್ತನೆ ನೋಡಿ ಮನೆ ಮಂದಿಗೂ ಡೌಟ್ ಬರೋದಕ್ಕೆ ಶುರುವಾಗಿದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಮದ್ವೆ ವಿಚಾರ ಬಂದಾಗಲೂ ರಕ್ಷಿತಾ ಗಿಲ್ಲಿ ಹೆಸರನ್ನೇ ಹೇಳಿದ್ದು. ಕಳೆದ ವೀಕೆಂಡ್ ನಲ್ಲಿ ಆಂಕರ್ ಅನುಪಮ ದೊಡ್ಡ ಮನೆಗೆ ಬಂದಿದ್ರು. ಈ ವೇಳೆ ರಕ್ಷಿತಾ ಬಳಿ ನೀನು ಮದ್ವೆ ಆಗುವ ಹುಡುಗ ಹೇಗಿರ್ಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ರಕ್ಷಿತಾ ನನಗೆ ಗಿಲ್ಲಿ ಅಂತ ಹುಡುಗನೇ ಬೇಕು, ಆದ್ರೆ ಗಿಲ್ಲಿ ಬೇಡ ಅಂತ ಹೇಳಿದ್ಲು. ಆಗ ಗಿಲ್ಲಿ ಯಾಕಾಗ್ಬಾರ್ದು ಅಂತ ಕಾವ್ಯ ಪ್ರಶ್ನಿಸಿದ್ದಕ್ಕೆ ಇಲ್ಲ, ಗಿಲ್ಲಿ ನನ್ನ ಫ್ರೆಂಡ್ ಅಷ್ಟೇ, ಆದ್ರೆ ಅಂತವರನ್ನೇ ನಾನು ಮದುವೆ ಆಗ್ತೇನಂತ ರಕ್ಷಿತಾ ಹೇಳಿದ್ಲು. ಇದು ಇಲ್ಲಿಗೆ ನಿಂತಿಲ್ಲ. ರಕ್ಷಿತಾ ಮತ್ತೊಮ್ಮೆ ಗಿಲ್ಲಿ ಬಗ್ಗೆ ಮನಸ್ಸಿನ ಮಾತು ಹೇಳಿದ್ದಾಳೆ. ಹೊಸ ವರ್ಷದ ಆಚರಣೆ ವೇಳೆ ರಕ್ಷಿತಾ ಗಿಲ್ಲಿಗೆ ಒಂದು ಹಾಡು ಹೇಳಿದ್ದಾಳೆ. ಗಿಲ್ಲಿಗೆ ಐ ಲವ್ ಯು ಯುವರ್ ಲೈಫ್ ಅಂತ ಹೇಳಿದ್ಲು. ರಕ್ಷಿತಾ ಸಾಂಗ್ ಕೇಳಿ ಎಲ್ಲರೂ ಶಾಕ್ ಆಗಿದ್ದಾರೆ. ಮತ್ತೊಂದ್ ಕಡೆ ರಕ್ಷಿತಾ ಕ್ಲೋಸ್ ಆಗೋದನ್ನ ನೋಡಿ ಗಿಲ್ಲಿಗೆ ಆರಂಭದಲ್ಲೇ ಡೌಟ್ ಶುರುವಾಗಿದೆ. ಮನೆಯವರ ಜೊತೆ ಕೂತು ಮಾತನಾಡುವಾಗ ರಕ್ಷಿತಾ ಕೂಡ ಅಲ್ಲೇ ಇದ್ಲು. ಈ ವೇಳೆ ಗಿಲ್ಲಿ ನೇರವಾಗಿ ರಕ್ಷಿತಾ ಬಳಿ ನೀನು ನನ್ನನ್ನ ಲವ್ ಮಾಡ್ತಿದ್ಯಾ ಅಂತ ಕೇಳಿದ್ರು. ಆಗ ರಕ್ಷಿತಾ ಇದಕ್ಕೆ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಆದ್ರೆ ಗಿಲ್ಲಿ ನನಗೆ ನಿನ್ನ ಸಹವಾಸವೇ ಬೇಡ ಅಂತ ತಮಾಷೆಯಾಗಿ ಹೇಳಿದ್ದಾರೆ. ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಹಾಗೂ ಗಿಲ್ಲಿ ನಟನ ಮಧ್ಯೆ ಒಳ್ಳೆ ಬಾಂಡಿಂಗ್ ಇದೆ. ರಕ್ಷಿತಾಗೆ ಗಿಲ್ಲಿ ಮೇಲೆ ನಿಜವಾಗ್ಲೂ ಕ್ರಶ್ ಆಗಿದ್ಯಾ ಅಥವಾ ಇದು ಆಕೆಯ ಸ್ಟ್ರಾಟಜಿಯಾ ಅನ್ನೋದು ಗೊತ್ತಿಲ್ಲ. ಆದ್ರೆ ರಕ್ಷಿತಾ ಹಾಗೂ ಗಿಲ್ಲಿ ಕಾಂಬಿನೇಷನ್ ವೀಕ್ಷಕರಿಗೆ ಸಖತ್ ಮನರಂಜನೆ ನೀಡ್ತಾ ಇದೆ. ನಮಸ್ಕಾರ.